ಇವತ್ತಿನ ದಿನದಲ್ಲಿ ಹೇಳೋದಾದರೆ ನಂದು ಕೋರ್ಟ್ಗೆ ಒಂದು ಮನವಿ ಮಾಡಿದ್ದಾರೆ. ಅಂದರೆ ನನಗೆ ಇಲ್ಲಿಗೆ ಇರುವಂಥ ಸಿಚುವೇಶನ್ ತುಂಬ ಕಷ್ಟ ಆಗ್ತಿದೆ, ಒಂದಿಷ್ಟು ವಿಷಯವನ್ನು ಆದರೂ ಕೊಡಿ, ನನಗೆ ಇಲ್ಲಿ ಇರಲಿಕ್ಕೆ ಆಗ್ತಾ ಇಲ್ಲ ಅನ್ನೋಂಥದ್ದು ವಿಚಾರ ಕೂಡ ಓಡಾಡ್ತಿದ್ದೈತೆ. ದರ್ಶನ್ ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೋರ್ಟ್ಗೆ. ಬಟ್ ಈ ಹೇಳಿಕೆಗೆ ನೀವು ಏನು ಹೇಳ್ತೀರಿ? ಬಟ್ ಅಂದರೆ ಅವರು ಮನಸ್ಥಿತಿ ತುಂಬ ಬದಲಾವಣೆ ಆಗಿದೆಯಾ ಏನು ಅಂತ ಏನು ಹೇಳ್ತೀರಿ ಇದ್ರ ಬಗ್ಗೆ? ನೋಡಿ, ಇದು ನಾನು ಕಾನೂನು ತಜ್ಞ ಅಲ್ಲ, ಲಾಯರ್ ಅಲ್ಲ, ಅಥವಾ ಅವ್ರ ಮನಸ್ಥಿತಿಯನ್ನು ಹೇಳುವಷ್ಟು ಮನಃಶಾಸ್ತ್ರಜ್ಞನೂ ನಾನಲ್ಲ. ಖಂಡಿತ ಬದಲಾವಣೆ ಜಗದ ನಿಯಮ. ನಾನು ಮೊದಲೇ ಹೇಳಿದಾಗೆ ಪರಿಸ್ಥಿತಿ ಖಂಡಿತ ಅವ್ರನ್ನ ಬದಲು ಮಾಡೇ ಮಾಡುತ್ತೆ. ಸತ್ಯಾಸತ್ಯತೆಗಳು ನಮಗೆ ಯಾರಿಗೂ ಗೊತ್ತಿಲ್ಲ. ಕಾನೂನಲ್ಲಿ ಇನ್ನೂ ಕೂಡ ಟ್ರಯಲ್ಗಳಿದೆ, ಸಾಕ್ಷಿಗಳನ್ನು ವಿಚಾರ ಮಾಡೋದಿದೆ, ಚಾರ್ಜ್ ಶೀಟೆಲ್ಲವೂ ಕೂಡ ಸತ್ಯ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ನಡೀತಾ ಇದೆ. ಬೇಲ್ ಕ್ಯಾನ್ಸಲ್ ಆಗಿದೆ ಅಷ್ಟೇ. ಅವರು ಆರೋಪಿ ತಪ್ಪಿದಸ್ಥ ಅಂತ ನಾವಿನ್ನೂ ಕೋರ್ಟೇನವರಿಗೆ ಕೊಟ್ಟಿಲ್ಲ. ಬೇಲ್ ಕ್ಯಾನ್ಸಲ್ ಆಗಿದೆ. ವಿಚಾರಣೆ ಕೈದಿಯಾಗಿ ಅವರು ಜೈಲಲ್ಲಿದ್ದಾರೆ. ಟ್ರಯಲ್ ಆಗಬೇಕು, ಆಮೇಲೆ ಅನೌನ್ಸ್ಮೆಂಟ್ ಆಗಬೇಕು, ಆಮೇಲೆ ಅವರಿಗೆ ಶಿಕ್ಷೆ ಮತ್ತೊಂದು ಪ್ರತಿಯೊಂದು ನೋಡಿ ಆಗುತ್ತೆ. ಒಂದು ಸಮಯ ಸಂದರ್ಭ ಹಂಗೆ ಆಗಿದೆ. ಮುಂದಿನ ದಿನಗಳಲ್ಲಿ ಅದೆಲ್ಲ ಸರಿಯಾಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ನಾವಿಷ್ಟೇ ಮಾಡ್ಬೋದು, ಒಬ್ಬ ಸ್ನೇಹಿತನಾಗಿ, ಒಬ್ಬ ಅಭಿಮಾನಿಯಾಗಿ, ಒಬ್ಬ ಕನ್ನಡದ ಕಲಾವಿದನಾಗಿ ಆದಷ್ಟು ಬೇಗ ದರ್ಶನ್ ಸರ್ ಆಚೆ ಬರಲಿ. ಮತ್ತು ಹಳೆ ಶೈಲಿ ಬಾಕ್ಸ್ ಆಫೀಸ್ ಸುಲ್ತಾನ್ ಇಂಡಸ್ಟ್ರಿಯಲ್ಲಿ ಬರಲಿ ಅಂತ ಕೇಳ್ಕೊತಿದ್ದೆ ಅಷ್ಟೇ. ಇವತ್ತಿನ ದಿನದಲ್ಲಿ ಹೇಳೋದಾದರೆ ನಂದು ಕೋರ್ಟ್ಗೆ ಒಂದು ಮನವಿ ಮಾಡಿದ್ದಾರೆ. ಅಂದರೆ ನನಗೆ ಇಲ್ಲಿಗೆ ಇರುವಂಥ ಸಿಚುವೇಶನ್ ತುಂಬ ಕಷ್ಟ ಆಗ್ತಿದೆ, ಒಂದಿಷ್ಟು ವಿಷಯವನ್ನು ಆದರೂ ಕೊಡಿ, ನನಗೆ ಇಲ್ಲಿ ಇರಲಿಕ್ಕೆ ಆಗ್ತಾ ಇಲ್ಲ ಅನ್ನೋಂಥದ್ದು ವಿಚಾರ ಕೂಡ ಓಡಾಡ್ತಿದ್ದೈತೆ. ದರ್ಶನ್ ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೋರ್ಟ್ಗೆ. ಬಟ್ ಈ ಹೇಳಿಕೆಗೆ ನೀವು ಏನು ಹೇಳ್ತೀರಿ? ಬಟ್ ಅಂದರೆ ಅವರು ಮನಸ್ಥಿತಿ ತುಂಬ ಬದಲಾವಣೆ ಆಗಿದೆಯಾ ಏನು ಅಂತ ಏನು ಹೇಳ್ತೀರಿ ಇದ್ರ ಬಗ್ಗೆ? ನೋಡಿ, ಇದು ನಾನು ಕಾನೂನು ತಜ್ಞ ಅಲ್ಲ, ಲಾಯರ್ ಅಲ್ಲ, ಅಥವಾ ಅವ್ರ ಮನಸ್ಥಿತಿಯನ್ನು ಹೇಳುವಷ್ಟು ಮನಃಶಾಸ್ತ್ರಜ್ಞನೂ ನಾನಲ್ಲ. ಖಂಡಿತ ಬದಲಾವಣೆ ಜಗದ ನಿಯಮ. ನಾನು ಮೊದಲೇ ಹೇಳಿದಾಗೆ ಪರಿಸ್ಥಿತಿ ಖಂಡಿತ ಅವ್ರನ್ನ ಬದಲು ಮಾಡೇ ಮಾಡುತ್ತೆ. ಸತ್ಯಾಸತ್ಯತೆಗಳು ನಮಗೆ ಯಾರಿಗೂ ಗೊತ್ತಿಲ್ಲ. ಕಾನೂನಲ್ಲಿ ಇನ್ನೂ ಕೂಡ ಟ್ರಯಲ್ಗಳಿದೆ, ಸಾಕ್ಷಿಗಳನ್ನು ವಿಚಾರ ಮಾಡೋದಿದೆ, ಚಾರ್ಜ್ ಶೀಟೆಲ್ಲವೂ ಕೂಡ ಸತ್ಯ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ನಡೀತಾ ಇದೆ. ಬೇಲ್ ಕ್ಯಾನ್ಸಲ್ ಆಗಿದೆ ಅಷ್ಟೇ. ಅವರು ಆರೋಪಿ ತಪ್ಪಿದಸ್ಥ ಅಂತ ನಾವಿನ್ನೂ ಕೋರ್ಟೇನವರಿಗೆ ಕೊಟ್ಟಿಲ್ಲ. ಬೇಲ್ ಕ್ಯಾನ್ಸಲ್ ಆಗಿದೆ. ವಿಚಾರಣೆ ಕೈದಿಯಾಗಿ ಅವರು ಜೈಲಲ್ಲಿದ್ದಾರೆ. ಟ್ರಯಲ್ ಆಗಬೇಕು, ಆಮೇಲೆ ಅನೌನ್ಸ್ಮೆಂಟ್ ಆಗಬೇಕು, ಆಮೇಲೆ ಅವರಿಗೆ ಶಿಕ್ಷೆ ಮತ್ತೊಂದು ಪ್ರತಿಯೊಂದು ನೋಡಿ ಆಗುತ್ತೆ. ಒಂದು ಸಮಯ ಸಂದರ್ಭ ಹಂಗೆ ಆಗಿದೆ. ಮುಂದಿನ ದಿನಗಳಲ್ಲಿ ಅದೆಲ್ಲ ಸರಿಯಾಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ನಾವಿಷ್ಟೇ ಮಾಡ್ಬೋದು, ಒಬ್ಬ ಸ್ನೇಹಿತನಾಗಿ, ಒಬ್ಬ ಅಭಿಮಾನಿಯಾಗಿ, ಒಬ್ಬ ಕನ್ನಡದ ಕಲಾವಿದನಾಗಿ ಆದಷ್ಟು ಬೇಗ ದರ್ಶನ್ ಸರ್ ಆಚೆ ಬರಲಿ. ಮತ್ತು ಹಳೆ ಶೈಲಿ ಬಾಕ್ಸ್ ಆಫೀಸ್ ಸುಲ್ತಾನ್ ಇಂಡಸ್ಟ್ರಿಯಲ್ಲಿ ಬರಲಿ ಅಂತ ಕೇಳ್ಕೊತಿದ್ದೆ ಅಷ್ಟೇ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.